ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಕಾವೇರಿ 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 ಎಲ್ಲೆಲ್ಲೂ ಕಾವೇರಿ. ಏನು ಮುಖ ನೋಡ್ತಿದ್ದೀಯ? ಏನು ಇದೆಲ್ಲ ನೆನಪಿದೆಯಾ ನಿಮಗೆ ಹಳೆದೆಲ್ಲ? ಬಟ್ಟೆ ತೊಳಿಗೆ ಇಷ್ಟು ದೂರ ಬರ್ತಿದ್ರಾ? ಹರಕೇಶ್ವರ ಸ್ವಾಮಿ ಟೆಂಪಲ್. ನನ್ನ ವಿಭೂತಿ ಹೇಗಿದೆ? ಇದ್ಯಾವಾಗಿಂದ ಆಟ ಶುರು ಮಾಡ್ಕೊಂಡು ಅಲ್ಲಿ ಏನೋ. ಬಾಯ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಇಷ್ಟು ದಿನ ಮಾತಾಡಿದ್ದು. ಪ್ರತಿ ಸರಿ ಕಳಿಸ್ಕೊಡ್ಬೇಕಾದ್ರೆ ಹೇಳೋದು ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹೇಳ್ತಾ ಇದ್ದೀರಾ ಕೌಂತರಕ್ಕೆ? ಅಜ್ಜಿ ಹೇಳ್ತಾ ಇದೆ, ಅಜ್ಜಿ. ಹೋಗ್ಬೇಕಾದ್ರೆ ನಮ್ಮ ಡಾಲಿಸ್ಗೆ ಬಾಯ್ ಹೇಳ್ಬಿಟ್ಟು ಇವರೆಲ್ಲರಿಗೂ ನಿನ್ಕೊಂಡ್ರೆ ಇಷ್ಟ. ಬಾಯ್, ಸಿ ಯು ಸೂನ್. ಹ್ಯಾಪಿ ಜರ್ನಿ. ಅಲ್ಲಿ ಮೂನ್ ವಾ. ಹೇ ಹೇ ನೀವು ಆಗಲಿ ರೆಡಿ ಆಗ್ತಿರೋದು ಗೊತ್ತಾಗ್ತಾ ಇತ್ತು. ನಾನು 4 ಗಂಟೆಗೆ ಇದ್ದೆ. ಬಾಯ್ ಬಾಯ್ ಬಾಯ್. ಟೇಕ್ ಕೇರ್, ಆಲ್ ದಿ ಬೆಸ್ಟ್. ಟೇಕ್ ಕೇರ್, ಆಲ್ ದಿ ವೆರಿ ಬೆಸ್ಟ್ ಬಾಬಾ. ಜರ್ನಿ ಆ್ಯಂಡ್ ಆಲ್ಸೋ ಯೂಟ್ಯೂಬ್. ಟೇಕ್ ಕೇರ್. ನನ್ನ ಡಾರ್ಲಿಂಗ್ಸ್ಗೆ ಬಾಯ್ ಬಿಡಿ ಬಾಬಾ. ಬಾಯ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಇಷ್ಟು ದಿನ ಮಾತಾಡಿದ್ದು. ಎಲ್ಲರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಸೂಪರ್. ரெடி ஆகிட்டாங்க. இப்போ வந்து ஃபீலிங்ஸ் ஆஃப் இந்தியா வரணும். ಫೀಲಿಂಗ್ಸ್ ಆಫ್ ಇಂಡಿಯಾ. ಶ್ರೀರಂಗಪಟ್ಟಣದ ಆಡ್ತಿದ್ದಕ್ಕೆ ಒಂಚೂರು ಫೋನ್ ಮಾಡಕ್ಕೆ ಏನು ಹೆಂಡತಿ ಮಾಡ್ತಿಬಿಡ್ತಾಳೆ, ನಿದ್ದೆ ಮಾಡಬೇಕು. ಓಕೆ. ಶ್ರೀರಂಗಪಟ್ಟಣಕ್ಕೆಲ್ಲ ನಿದ್ರೆ ಮಾಡಲ್ಲ, ಅದಾದಮೇಲೆ ಪಾಪ ಇದು ಅದ ಬೆಸ್ಟ್. ಥ್ಯಾಂಕ್ ಯು. ಬೆಸ್ಟ್. ಹ್ಯಾಪಿ ಜರ್ನಿ. ಅದೇ 1 ನಿಮಿಷ ಬರ್ತೀನಿ. ನೀನೇ ಇದ್ಬಿಟ್ಟವ? ನಾನು 4 ಗಂಟೆಗೆ ಇದ್ದೆ, 3 ಗಂಟೆಗೆ. ಅಥವಾ ನನ್ನ ಮಮ್ಮ 3 ಗಂಟೆಗೆ ನಾವೆಲ್ಲ ಎದ್ದೇಳ್ತಾನೆ, ಎದ್ದುಬಿಟ್ಟು ನಿದ್ದೆ ಕೊಟ್ಟಿಲ್ಲ. ಕಲೆಕ್ಷನ್ನು ಒಳ್ಳೆ ಕಲೆಕ್ಷನ್ನು ಈಗ. ನಾನೇ ಕಮ್ಮಿನ? ಇದೇನು ಕಾಂಪಿಟೇಷನ್ ಅಮ್ಮ? ನಾನೇ ಕಮ್ಮಿ ಅಂತ ಹೇಳ್ತಾವ್ರೆ. ಇಟ್ಕೊಂಡಿರ್ತಾನೆ ಗೊತ್ತಾ? ಅಪ್ಪನಿಗೆ ಕೊಡ್ತಾನೆ ಸಾಲ. ಸಾಲ 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 ಅವ್ರ ಅಪ್ಪನಿಗೆ ಕೊಡ್ತಾನೆ. ಅವ್ರ ಅಪ್ಪನಿಗೆ 500 ರೂಪಾಯಿ ಕೊಟ್ಬಿಟ್ಟು 1000 ರೂಪಾಯಿ ಇಸ್ಕೊತಾರೆ. ಈಗಲೇ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾನ? ಹ್ಯಾಪಿ ಜರ್ನಿ. ಅದೇ ಅಮ್ಮ ನೀವೇನು ನಿಂತ್ಕಮ್ಮ. ಏನದು? ನಮಸ್ಕಾರ ಇಲ್ಲ, ಇಬ್ರಿಗೂ ಸೇರಿಸಿ ನಿಂತ್ಕಮ್ಮ. போதுண்டா ஏந்திர. டேக் கேர். Take care, bye. All the best. Thank you. இது மௌலியா கிட்ட சொல்லிடுறேன். Yeah. No, bye. 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 One stretch Chennai. 8 hours. ಪಾಪ ಕಷ್ಟವಾಗುತ್ತೆ. ಪ್ರತಿ ಸರಿ ಕಳಿಸ್ಕೊಡ್ಬೇಕಾದ್ರೆ ಹೇಳೋದು. ಈಗ ಸಮಯ 5:15. ಇವತ್ತು ಬೆಳಗ್ಗೆ ಅಕ್ಕ ಪಾಪ ಹೋದ್ರಲ್ಲ, ಮನೆಯೆಲ್ಲ ಒಂಥರ ಖಾಲಿ ಇದೆ. ಈಗ ನಾವು ಹರಕೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ.
ಅಲ್ಲಿ ಒಂದಷ್ಟು ಹರಕೆಗಳು ಸೇಮ್ ಆನವ್ರಿಗೆ ಕಟ್ಕೊಂಡಿದ್ದು. ಬಾಸ್ ಆಯಿತಾ ರಾತ್ರಿ ಎಲ್ಲ ಕಾಟ ಕೊಟ್ಕೊಂಡು ಇಟ್ಕ. ಹೇ ಸರಿ, ನಾನು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಬರ್ತೀನಿ. ಅದನ್ನ ಹಾಕ್ಬೋದು, ಹಾಕ್ತಾ ಇಲ್ವಾ? ಹಾಕ್ಬೋದು. ಬಂದ ನೋಡು ಗಣಿ. ಯಾಕೆ ಮುನ್ಸ್ಕೊಂಡಿದ್ಯಾ? ಉಪ್ಪಿಟ್ಟು ತಿನ್ನಲ್ವ ನೀನು? ಅಯ್ಯ ಅಯ್ಯ ಇವತ್ತಿನ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ ಪುಳಿಯೋಗರೆ. ಇದೇನಮ್ಮ ಹಾಕಿದ್ದು ಸ್ಪೆಷಲ್ ಆಗಿ? ಓ, ನೆಂಚ್ಕೊಳ್ಳೋಕ್ಕೆ ಮಿಸ್ ಮಾಡ್ಕೊಂಬಿಟ್ಟಿದ್ದೀರಾ ಸರ್? ನೀವು ನನ್ನ ಮಿಸ್ ಮಾಡ್ಕೊಂಬಿಟ್ಟಿದ್ದೀರಾ ಸರ್? ಏನು ಆಯ್ತು, ಏನೋ ಮಿಸ್ ಮಾಡ್ಕೊಂಡಿರೋ ಒಂಥರ ಆಡ್ತಾನೆ ಆಗ್ಲಿಂದ. ಹೋಗೋಣ ಬಾಯ್ ಹೋಗೋಣ. ಹೊರಡೋ ಟೈಮಲ್ಲೂ ಹಿಂಗೆ ಆಡ್ತಿದ್ದಿಲ್ಲ ಮಗ. ಕೂತ್ಕೊಳ್ಳೋ. ಏನು ಮುಖ ನೋಡ್ತಿದ್ದೀಯ? ಏನು ಅಮ್ಮ ಕಾಫಿ ಮಾಡಿಕೊಟ್ಟಿದ್ದಾರೆ. ನಾವು ಹತ್ರ ನಮ್ಮ ಸೂರ್ಯನ ಬಿಟ್ಬಿಟ್ಟು ಕಾಫಿ ಕುಡಿಯೋಕ್ಕೆ. ತಲೆನೋವು ಅಂತ ಹೇಳ್ತಿದ್ದಿಲ್ಲ. ಅಮ್ಮ ಕಳಿಸಿ ಅಪ್ಪ ಕಳಿಸಿ ಅಂತ ಹೇಳಿ. ಓ, ಹಂಗೆ ಅವ್ನಿಗೆ ಇಷ್ಟ ಆಗಬೇಕು. ಅಪ್ಪ ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ, ಅಮ್ಮ ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ. ಹೌದಾ? ಅಲ್ಲ, ಅವನು ಹಾಲು ಕುಡಿದ್ರೆ ಓಕೆ. ಯಾಕೋ ಹೆಂಗೆ ಆಡ್ತಿದ್ಯಾ ಲೋಫರ್ ಥರ ನೀನು? ನಿಲ್ಲಿಸಲಿಲ್ಲ. ಓಕೆ, ಆಲ್ ದಿ ಬೆಸ್ಟ್. ಬಾಯ್ ಚಿನಿ. ನಾ ಹೇಳಿದಲ್ಲ ನೆನಪಿದ್ಯಾ? ಬಾಯ್ 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 ಮನೆಗೆ ಮಾಡ್ರಿ, ಮಾವಂಗ್ ಮಾಡ್ರಿ. ಬಾಯ್ 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 ಮಾವ. ಸೂಪರ್. ಓಕೆ, ನೀವು ಪಾಪ ಇವ್ರಿಗೆ ನಾ ಎಕ್ಸೈಟ್ಮೆಂಟ್ಗೆ ನಾವು ಹುಚ್ಚೋ ಇಲ್ಲ, ಏನು ಮಾಡಲ್ಲ, ನಂಗೆ ಏನು ಬೇಡ. ಏನಮ್ಮ ಯಾಕೆ ಕೊಡ್ತೀರ ನೀವು? ಆ ಕಾರಲ್ಲಿ ಹೋಗೋದು ಖುಷಿ ರೀ ಅವ್ನಿಗೆ, ಅದಕ್ಕೆ ಕಾರ್ ನೀವು ಅಲ್ಲಿ ಬಂದು ಎತ್ತಿದಂಗೆನೋ ಗೊತ್ತಾಗೋಗ್ತ ಅವನಿಗೆ. ಕರ್ಕೊಂಡೋಗಿ ಫಸ್ಟು. ಇಲ್ಲಿದ್ರೆ ಕೇರ್ ಮಾಡಲ್ಲ ನಾನು, ನೀವು ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. ಹೆಲ್ಲೋ, ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಪಾಪಮ್ಮ, ಇನ್ನು ಎಷ್ಟು ನಿಮಿಷ ಇದೆ ನಾವು ಟೆಂಪಲ್ ಹೋಗೋಕ್ಕೆ? 17 ನಿಮಿಷ. ನಿಮ್ಮೊಂದು ವಿಷಯ ಗೊತ್ತಾ? ನನಗೆ ಕೆ ಆರ್ ನಗರ ಸಿಕ್ಕಾಪಟ್ಟೆ ಫ್ಯಾಮಿಲಿಯರ್, ನನಗೆ ತುಂಬ ವರ್ಷಗಳಲ್ಲಿದ್ದೆ. ಸರ್ ಸ್ಕ್ಯಾನ್ ಕೊಟ್ಬಿಡಿ ಸರ್ ನನಗೆ. ಸ್ಕ್ಯಾನ್ ಮಾಡ್ಬಿಟ್ಟು ಅಂತ ಹೇಳ್ತಾರೆ. ಸ್ಕ್ಯಾನ್ ಅಲ್ಲ, ಸಾರಿ, QR ಕೋಡ್ ಕೊಟ್ಬಿಡಿ. QR ಕೋಡ್ ಎಲ್ಲ ಕಡೆ ಹೋಗ್ಬಿಟ್ಟು ಸ್ಕ್ಯಾನ್ ಅಂತ ಇರ್ತಾನೆ ನಾವು. ಏನವ ಹಂಗ್ಲಕ್ತಿಯ? ಏನವ ನೀನೇನವ ಹಿಂಗೆ ಅದು ಬಂದೆ? ಅಯ್ಯೋ, ನಾನು ಬಂಗಾರದ ಕೋಣವೇ. ಅಲ್ಲಿ ಅವ್ರು ಕರ್ಕೊಂಡ್ ಬಂದಿದ್ರು ಗೊತ್ತಾ, ನಾಯಿ ಫುಲ್ ಬೊಗಳ್ತಾ ಇತ್ತು, ಬಂದ್ಬಿಟ್ಟ. ಓಕೆ, ನಂತರ ಆಗ್ಬಿಟ್ಟು ನೀನು ಹಾಡು ಮಧ್ಯೆ ಇದೆ. ಇವಾಗೆಲ್ಲ ಎಷ್ಟು ಬಿಗ್ ರೋಡ್ ಇದೆ, ಅವಾಗೆಲ್ಲ ವಾಕ್ ಮಾಡ್ಕೊಂಡು. ಅವರು ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಲ್ವಾ? ಬೆಳೆದಿದ್ದಲ್ಲ, ಹುಟ್ಟಿದ ಮೇಲೆ ಬೆಳಿತೇವಲ್ವಾ? ಬೆಳೆದಿಲ್ಲ ಕಣೆ. ಓಕೆ, ಹುಟ್ಟಿದ ಊರಿದು KR ನಗರ್, ಮೈಸೂರು. ಒಂದು ಸಣ್ಣ ಅವಾಗ ಬಂದು ಹೋಗ್ತಿದ್ವಲ್ಲ, ಸೊ ನಮ್ಮ ಅಜ್ಜಿ ಊರು. ಇಲ್ಲಿ ಎಷ್ಟು ವರ್ಷ ಇದ್ರಿ ಹೇಳಿ, ಅವಾಗ ಅರ್ಥ ಆಗುತ್ತೆ. ಅಷ್ಟು ನೆನಪಿಲ್ಲ, ಮೋಸ್ಟ್ಲಿ 1.5 ಅಲ್ಲಿ ಒಂದು 2-3 ಅಲ್ವಾ? 2-3 ವರ್ಷ ಇದ್ನೇನು ಅಂತ. ಅರ್ಕೇಶ್ವರ ಸ್ವಾಮಿ ಟೆಂಪಲ್. ಆ್ಯಕ್ಚುಲಿ ನಾನು ಆನ್ ದಿ ವೇ ಹೋಗ್ತಾ ಅನ್ಕೊತಾ ಇದ್ದೆ, ಈ ಟೆಂಪಲ್ ಎಲ್ಲೋ ನಾನು ಬಂದಿದ್ದೀನಲ್ಲ, ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀನಲ್ಲ ಅನ್ನೋ ಥರ ಎಲ್ಲ ಫೀಲು. ವಾವ್ ಅಲ್ವಾ ಅಥರ್ವಾ? ಎಷ್ಟು ಚೆನ್ನಾಗಿದೆ. ವಾವ್, ಅಲ್ಲಿ ನೋಡಿ ನೀರು ತುಂಬಿದೆ. ವಾವ್, ಹೌದಾ ಮಗ್ನೆ? ನೀನ್ ಬಂದಿದ್ಯಾ ಬಾಗ್ರು? ತುಂಬಾ ಸಲ ಅಲ್ಲ, 2 ಸಲ. ತುಂಬಾ ಸಲ ಅಂತೆ, ತುಂಬಾ ಸಲ. ಕೋತಿಗಳಿರುತ್ತೆ.
ನಾವೊಂದು ದೊಡ್ಡ ಕೋತಿಂಗ್ ಕರ್ಕೊಂಡು ಹೋಗ್ತಾ ಇದೀವಿ, ಸೊ ಏನ್ ಭಯ ಇಲ್ಲ. ಹರಕೇಶ್ವರ ಸ್ವಾಮಿ ಟೆಂಪಲ್. ಇಲ್ಲಿ ಚಿಕ್ಕ ವಯಸ್ಸಲ್ಲಿ ನನಗೇನೋ ಜಾತ್ರೆ ನಡೀತಾ ಇತ್ತು ಅನ್ನೋ ಒಂದು ಯೋಚನೆ. ಅಮ್ಮ ಇಲ್ಲಲ್ಲ, ಹೌದಾ? ಹಂಗಾರೆ ಇದೆಲ್ಲ ನೆನಪಿದೆ ನನಗೆ. 25 ವರ್ಷ ಅಲ್ಲಿ, 25 ಅಲ್ಲ, 26-27 ವರ್ಷ ಹಿಂದೆ ಇದ್ದಿದ್ದೆಲ್ಲ ನೆನಪಿದೆ ನನಗೆ. ಎತ್ಕೊಂಡು ಕರ್ಕೊಂಬಂದಿದ್ರೆ ಅಲ್ಲಿಗೆ? ಓ ಸೂಪರ್. ಆಮೇಲೆ ಈಗ ಮಾಡ್ತಿರೋದು ವೀಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಡಾರ್ಲಿಂಗ್ಸ್, ಹೇಳಿ. ಏನೋ ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಸ್ವಲ್ಪ ಸ್ಮೂತ್ ಇರಲಿ ಅಂತ. ಯಾಕಂದರೆ ಐಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳ್ತಾ ಇದ್ರಿ ನೀವು, ಅದಕ್ಕೆ. ಬಮ್ಮ, ಯಾಕೆ ಈ ಕಡೆಯಿಂದ ಬಂದು ಹೊಸ್ಕೊತಾ ಇದ್ದೀರಾ? ಬನ್ನಿ. ಇದೆಲ್ಲ ನೆನಪಿದೆ ನಿಮಗೆ ಹಳೇದೆಲ್ಲ? ಬಟ್ಟೆ ತೊಳಿಕ್ಕೆ ಇಷ್ಟು ದೂರ ಬರ್ತಿದ್ರಾ? ಹಾಂ ಹಾಂ ನೀರು ಬೇಸಿಗೆಯಲ್ಲಿ ನಿಲ್ಸ್ಕೊಂಡ್ರಲ್ಲ, ಹಾಂ ನಲ್ಲಿ ಸಿರ್ಲಿಲ್ಲ. ಹಾಯ್ ಹಾಯ್, ಹೇಗಿದ್ದೀರಾ? ವಿಡಿಯೋ ಮಾಡ್ತಿದ್ದೀರಾ? ಹೌದೌದು. ಹೌದಾ? ಸರಿ ಸರಿ, ಓಕೆ ಓಕೆ. ಪ್ರತೀಕೆ, ಹೌದು. ಹಾಯ್, ನಮಸ್ತೆ. ಅವರು ಮತ್ತೆ ವೈಫ್ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಆರಾಮ? ನಾನು ಅವ್ರು ನೋಡಿದೆ, ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ, ಮಿರರ್ ರೆಡಿ ಮಾಡ್ತೀನಿ. ಹಾಂ ಸರಿ ಸರಿ. ಹರಕೇಶ್ವರ ಎಷ್ಟು ದಿನ ಆಯ್ತವ ಬಂದು ಇಲ್ಲಿಗೆ? ನಾವು ಇಲ್ಲಿಗೆ ಬರ್ಲಿಕ್ಕನಪ್ಪ, ಜಾತ್ರೆ ಪಾತ್ರೆ ಬಟ್ಟೆಗಳು. ಓ ಮೈ ಗಾಡ್. ಅಲ್ಲೇ ಆಚೆ ಬಿಟ್ಬಿಡವ, ಆಚೆ ಬಿಟ್ಬಿಡಿ. ಅಮ್ಮ ಇದು ಮೇಂಟೈನ್ ಮಾಡ್ತಿಲ್ಲ ಅನ್ಸುತ್ತಲ್ಲಮ್ಮ? ಹೌದಾ? ಅಯ್ಯೋ ಅಯ್ಯೋ, ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಎತ್ಕೊಂಡ್ಬರ್ತಿದ್ದಂತವ. ಸ್ವಾಮಿ ನೋಡಮ್ಮ, ಶಿವಪ್ಪ ಲಾನ ಕಾಪಾಡಪ್ಪ, ನಮ್ಮ ಸಬ್ಸ್ಕ್ರೈಬರ್ಸ್ನೂ ಎಲ್ಲ ಕಾಪಾಡಪ್ಪ. ಅಮ್ಮ ಇದೆಲ್ಲ ನಂಗೆ ನೆನ್ಪು ಬರ್ತಾ ಇದೆ ಕಣಮ್ಮ. ಬಾ ಬಾ. ಅವೋ ಅವೋ ಅವೋ, ಅಶೋಕ ಏನೋ ಗಡಿಯಾರ ರೆಡಿ ಮಾಡ್ತೀನಿ ಅಂತ ಹೋದ. ಬವ್ವ ಅವಾಗಿಲ್ಲ ಏನವ? ನಮ್ಮೂರೇ ಕಣ ಇದು. ಹಾಂ, ಮನೆ ಇಲ್ಲೇ ಇದ್ದಿದ್ದಂತೆ. ಹಾಂ 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 ಹಾಂ. ಇಲ್ಲಿ ಹೊಳೆ ಬಂದು ನೋಡುತ್ತೆ ಅಂದ್ಬಿಟ್ಟು ಹೊಳೆ ಬರ್ತಿತ್ತು ಅಂದ್ಬಿಟ್ಟು. ಹೊಳೆ ಬರುತ್ತೆ ಅಂತ ಹತ್ತವ ಹತ್ತವ. ಎಲ್ಲ ನೆನಪಿದೆಯಾ ಇವೆಲ್ಲ ನಿಮಗೆ? ಹಾಂ, ಫುಲ್ ಇದೆಲ್ಲ ಚೇಂಜ್ ಮಾಡಿದೆ. ಹಾಂ ಹಾಂ ಹಾಂ, ನನಗೆ ನೆನಪಿದೆ. ಬಾ, ಶಿವಪ್ಪನ ಹತ್ರ ಕೇಳ್ಕೊ ಬಾ. ನನ್ನ ವಿಭೂತಿ ಹೇಗಿದೆ? ನೀನು ಹಾಕ್ಕೊಂಡಿದ್ದೆ ಚಿನ್ನು? ತೋರಿಸು ತೋರಿಸು, ವಿಭೂತಿ ತೋರಿಸಮ್ಮ. ಎತ್ಕೊಳ್ಳಲ್ಲ. ಬಾ. ಇಲ್ಲಿ ನೋಡಿ, ವಿರೂಪಾಕ್ಷ, ಶ್ರೀಕಂಠೇಶ್ವರ ಎಲ್ಲನೂ ಇದೆ. ಅಂದರೆ ಅದೆಲ್ಲ ವಿಗ್ರಹಗಳೇ, ಅದೆಲ್ಲ ಶಿವಲಿಂಗಗಳೇ ಇರೋದು ಅಲ್ಲೆಲ್ಲ. ತುಂಬ ತುಂಬ ಹಳೆಯ ಒಂದು ಫೀಲ್ ಕೊಡ್ತಾ ಇದೆ. ಭವೇಶ್ವರ, ಉಗ್ರೇಶ್ವರ, ಗಂಗಾಧರೇಶ್ವರ, ಖಡ್ಡಾಂಗೇಶ್ವರ, ವಿಷ್ಣುವಲ್ಲಭೇಶ್ವರ. ಏನಮ್ಮ?
101 ಲಿಂಗುಗಳಿದೆಯಮ್ಮ ಸುತ್ತ. ಅಪ್ಪ ಓ ಅದ್ರ ಮೇಲೆಲ್ಲ ಯಾರು ನೀವಾ? ಯಾವ್ದ್ರ ಮೇಲೆ ಹತ್ತಿದ್ದೀರಿ ಮೇಲ? ಓ ಇರಿನ್ ತೋರಿಸ್ತೀನಿ ಆಮೇಲೆ ಹೋಗಿ. ಒಬ್ಬೊಬ್ಬೊಬ್ಬೊಬ್ಬ ಎಷ್ಟು ಹೆಸರುಗಳಿದ್ದಾವೆ. ನನಗೀಗಲೂ ಗೊತ್ತಾಗ್ತಿರೋದು ಶಿವಪ್ಪಂಗೆ ಇಷ್ಟೊಂದು ಹೆಸರುಗಳಿದೆಯಾ ಅಂತ. ನಿಮ್ಗೆ ಗೊತ್ತಿತ್ತಾ? ಅಲ್ಲ ಹೆಸರುಗಳಿದೆ. ಆಮಾಂ ನಾನು ಎಲ್ಲೋದ್ರೂ ತೆಗಿ ಬಗ್ಗೆ ನೆನಪು ಬೆಳೆಯುತ್ತೆ. ನಗ್ತಿರೋದು ಮೌಲ್ಯ ಅಲ್ಲಿ ಜಪ ಮಾಡ್ತೀನಿ. ನಾನು ಇವ್ನು ಹಿಡ್ಕೊಂಡು ಜಪ ಮಾಡೋಕ್ಕಾಗುತ್ತಾ? ಜಪ ಕೆಳಗಡೆ ಮಂಗಳಾರತಿ ಅವಾಗಲೇ ಫೋನಲ್ಲೇ ಹೆಸರು ಮತ್ತು ನಕ್ಷತ್ರ ಗೋತ್ರ ಎಲ್ಲ ಕೇಳಿ ಸಂಕಲ್ಪ ಮಾಡ್ಕೊಂಡು ಅಭಿಷೇಕ ಎಲ್ಲ ಆಯಿತು. ನಮಗೋಸ್ಕರ ಕಾಯ್ಬೇಡಿ, ನೀವು ಅಭಿಷೇಕ ಮಾಡಿ ಅಂತ ಹೇಳ್ಬಿಟ್ರೆ ಭಟ್ರು. ಹೌದಾ? ಇನ್ನೂ ರೆಡಿ ಆಗಬೇಕು, ರೆಡಿ ಆಗ್ತಾ ಇದೆ. ರಿನೋವೇಷನ್ ಆಗ್ತಿದೆಯಾ? ಕೂತ್ಕೋಬೇಕು. ಗುಡ್ ಬಾಯ್. ಈ 14 ಕರೀತೀನೋ ಒಂದು ರಿನೋವೇಷನಾ? ಶಿವರಾತ್ರಿಗೆ ಹಾಂ ಉಪವಾಸ ಇದ್ದು ಹಾಂ ಮಾರನೇ ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ನಡ್ಕೊಂಡು ಬಂದು ಆ ಹೊಳೆಯಲ್ಲಿ ಸ್ನಾನ ಮಾಡಿ, ಆ ಹೊಳೆಯಲ್ಲಿ ತುಂಬ ಗಂಧಪಾಸ ಅಂದರೆ ತುಂಬ ಚಳಿ, ಬಂದು ಇಲ್ಲಿ ದರ್ಶನ ಮಾಡಿ ಎಷ್ಟು ಜನ ಬಂದ. ಈಗ ಜನ ಕಮ್ಮಿ ಆಗಿದ್ದಾರೆ. ಈಗ ದೇವಸ್ಥಾನ ಇದಾಗಬೇಕು ಮತ್ತೆ. ಹಾಂ ಓಕೆ. ಅಲ್ಲೂ ಆಟಾಡ್ತಾ ಶತಮಾನಂ ಭವತಿತಾಯುಷ್ಟೇನೆ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ ಮನಸ್ಸಂಕಲ್ಪ ಸಿದ್ಧಿರಸ್ತು. ಶತಮಾನಂ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತೆ ದೀರ್ಘಾಯುಷ್ಯಾರೋಪಿತ ಪ್ರಾಪ್ತ. ಹೆಂಗಸರು ನೀವು ಹಚ್ಕೊಳ್ಳಿ, ತಗೊಳ್ಳಿ, ಕೆಳಗೆ ಇಟ್ಕೊಳ್ಳಿ ತಟ್ಟೆ. ಬಿಟ್ಟಿದ್ಕೆ ಇವನ್ನ ಇಲ್ಲೆಲ್ಲ ಮಸಿ ಮಾಡ್ಕೊಂಡು ನೋಡಿ, ಮೂತಿಯೆಲ್ಲ ಮಸಿ ಮಾಡ್ಕೊಂಡು ಹೆಂಗಿದ್ದಾನೆ. ಅನು 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 ಕೈ ತೋರ್ಸುಮ್ಮ, ಕೈ ತೋರ್ಸುಮ್ಮ, ಕೈ ತೋರ್ಸುಮ್ಮ. ಅಯ್ಯೋ ಕೈ ತೋರಿಸು. ಅಯ್ಯೋಯ್ಯೋ ಏನಾಯಿತು ಏನಾಯ್ತು? ಈ ಕೈ ತೋರಿಸು, ಈ ಕೈ ತೋರಿಸು. ಅಯ್ಯೋ ಅದೇ ಮೂತಿ ನೋಡ್ಬಿಟ್ಟು ಹೇಳಿದ್ದು. ಹಬ್ಬದ ಪೂಜೆ ಕಣವ ಆಟ ಸಾಮಾನು ಮಾಡ್ಕೊಂಬಿಟ್ಟ ನಾವೆಲ್ಲ. ಏನಮ್ಮ ಪೂಜೆ ಆಗಿರೋದಲ್ವಾ? ಹೌದಾ? ಈಗ ಸರಿ ಹೆಂಗಿದೆ ಎತ್ಕೊಬಿಟ್ಟಿದ್ದೀವಿ. ಕಾರಲ್ಲಿ ಇಟ್ಟರೆ ಆಯ್ತು ಬಿಡಿ. ಊಟ ಮಾಡ್ತಿಲ್ಲ ಏನಿಲ್ಲ, ಎಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಗೊತ್ತಾ? ಸೈಕ್ ಆಗ್ಬಿಟ್ಟಿದೆ ನಾವು. ಇಲ್ಲ ನಾನು ಇವನಿಗೋಸ್ಕರ ಅಲ್ಲದೆ ನೆಕ್ಸ್ಟ್ ಬರ್ತಾ ಇದ್ದಾಳಲ್ಲ ನನ್ನ ಮಗಳು, ಇವ್ರುಗಳಿಗೋಸ್ಕರ ಈಗ ನಾನು ನನ್ನ ದೇಹನ ಪ್ರಿಪೇರ್ ಮಾಡ್ಕೊಬೇಕು ಜಿಮ್ಗೆ ಹೋಗ್ಬಿಟ್ಟು. ಅಯ್ಯೋ ದೇವರೇ, ಹಿಡ್ದು ಸಾಕಾಗ್ಬಿಡುತ್ತೆ. ಹಿಡ್ದು ಸಿ ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಹಾಂ ಏನಂತೆ ಮಾಡಬೇಡಿ. ಹೊರಗಡೆ ಬಂದರೆ ಹೊಳೆ ನೋಡಿ. ಆ ಹೊಳೆಯಿಂದ ತಂಪಾದ ಗಾಳಿ ಹೆಂಗೆ ಬೀಸ್ತಾ ಇದೆ ಗೊತ್ತಾ? ಸೂಪರ್ ಫೀಲ್ ಕೊಡ್ತಾ ಇದೆ. ಬರೋ ಚಪ್ಪಲಿ ಹಾಕೊಳ್ಳೋ, ಚಪ್ಪಲಿ ಹಾಕೋ ನಿಂತು ಬಾ. ಗರ್ಲ್ಸ್ ಚಪ್ಪಲಿ ಇದ್ದೀನಿ ಈಗ. ಓಂ ನಮಃ ಶಿವಾಯ. ಮೈ ಚುಮ್ಮಂತಂಗೆ ಒಳಗಡೆಯಿಂದ ಸ್ಪ್ರೆಡ್ ಆಯಿತು. ಬಡ ವೈಬ್. ಹರಕೇಶ್ವರ ಸ್ವಾಮಿ ಟೆಂಪಲ್. ಅವನೇ ಚಪ್ಪಲಿ ಹಾಕ್ಕೊಂಡ. ನಾನು ನಿಮ್ಮ ಜೊತೆ ಮಾತಾಡೋಷ್ಟರೊಳಗೆ ಸ್ಲೋ 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 ಸ್ಲೋ. ಆಹಾ ಆಹಾ
ಬ್ಯೂಟಿಫುಲ್. ಆನು ಎಲ್ಲೋಗ್ತಿದ್ಯೋ? ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಕಾವೇರಿ 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 ಎಲ್ಲೆಲ್ಲೂ ಕಾವೇರಿ. ಹಲೋ ಬಾಸ್, ಬಾಸ್, ಇದು ನೀರು. ಇಲ್ಲಿ ಮೊಸಳೆಗಳಿರ್ತವೆ, ಮೀನುಗಳಿರ್ತವೆ. ನೀನು ತಿಂತಿಲ್ಲ ಫಿಶ್ಶು? ಲೋ ಇದೀನಿ ಆಟ ಆಡೋದು. ಸ್ವಿಮ್ಮಿಂಗ್ ಪೂಲ್ ಏನೋ ಇದು? ಅಪ್ಪ ಏನು ಫೀಲ್ ಕೊಡ್ತಾ ಇದೆ ಮರ ನೀರು. ಸೂಪರ್ ಆಗಿದೆ ಅದನ್ನು. ಮೀನು ಹಿಡಿತಾ ಇದ್ದಾರೆ ನೋಡಿ. ಯಾ ಅಷ್ಟು ದೂರ ಹೋಗುತ್ತೆ. ಏನು ಮಾತಾಡ್ತಿದ್ದೀವ ಅಷ್ಟೊಂದು ಡೀಪಾಗಿ ಅಲ್ಲಿ? ನೋಡಿ ಆಯ್ತಮ್ಮ ಪ್ರಸಾದನ. ಸರ್ ಅಯ್ಯೋ ಸರ್ ನೀವೇ ಅಂತ ಗೊತ್ತಾಗ್ತಾ ಇಲ್ಲ ಸರ್. ನೋಡ ನಾನು ನಿಂತರ ಒಂದು ಹೋಗ್ಬಿಟ್ಟಿದೆ. ಇಲ್ಲ ಇವನು ಹೋಗ್ಬಿಟ್ಟಿದ್ದಾನೆ. ಬಾ 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 ಸತ್ತೋಗ್ಬಿಟ್ಟಿದೆ ಒಂದು. ಸೂಪರ್. ಬರ್ತಾ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಹೇಯ್ ಪಾಪ ಇವ್ನು ಹಿಡಿಯೋಕ್ಕಾಗ್ತಿಲ್ಲ ಕಣೆ. ಹೆಂಗೆ ಆಡ್ತಿದ್ದಾನೆ ಗೊತ್ತಾ ಇವನು? ಬಾಯ್ ಫುಲ್ ರಚ್ಚ ಹಿಡಿತವನೆ. ಬಾಯ್ ಬಾಯ್ ಮಾ ಹುಷಾರು. ಬಾಯ್ ಸಿ ಯು. ಇಲ್ಲಿ ಇರೋರಿಗೆಲ್ಲ ಅನ್ನದಾನ ಕೊಟ್ಟು ಇದೊಂದು ಹರಕೆ ನಮ್ಮಲ್ಲಿ. ಸೊ ಈಗ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಹಾನನ್ನ ತಡೆಯೋಕ್ಕೆ ಚಾನ್ಸೇ ಇಲ್ಲ ನಮ್ಮ ಕೈಲಿ, ಹಂಗಾಗಿದೆ. ನಾವು KRS ಹತ್ರ ಇದ್ದೀವಿ. ನೋಡಿ ಇಲ್ಲೊಂದು ಗೊಂಬೆ ಇದೆ. ನೋಡಿದ್ರ ಇವಾಗ ಮೈಸೂರು ಟೋಲ್ ಗೇಟ್ ಹತ್ರ ಇದ್ದೀವಿ. ಈಗ ಬಿಡ್ತಾ ಇದ್ದೀವಿ. ಈಗ ಟೈಮ್ ಎಷ್ಟು ಗೊತ್ತಾ? 12:19. 3:43 ನಾವು ಬೆಂಗಳೂರು ನನ್ನ ಅತ್ತೆಯ ಮನೆಗೆ ರೀಚ್ ಆಗಿದ್ದೀವಿ. ನಾವು ಮನೆಯ ಹತ್ತಿರ ರೀಚ್ ಆಗಿದ್ದೀವಿ. ಸೊ ಈಗ ನಮ್ಮ ಅತ್ತೆ ಏನು ಅಡುಗೆ ಮಾಡಿದ್ದಾರೆ ಅಂತ ನೋಡಿಕೊಂಡು, ನೀವು ಹೇಳ್ದಂಗೆ 3 ಹೊತ್ತು ಇದೇ ತಿಂತೀರ ಅಂತಲ್ಲ, ಹಂಗೆ ತಿನ್ಕೊಂಡು ನಾನು ಮಾಡ್ತೀನಿ ಏನಂತ. ಪ್ರತಿ ಅವಾಗಿಂದ ಅವ್ರು ಅದೇ ಎಥಿಕ್ಸ್ ಅಲ್ಲಿದ್ದಾರೆ. ಇಲ್ಲ ನಾನು ಅದೊಂದು ಹೇಳ್ಬೇಕಾಗಿದೆ ಕರೆಕ್ಟ್. ಪ್ರತ್ಯಂಗಿರ ಭಗವತಿ ಬಗ್ಗೆ. ನಮ್ಮನೆ ಏನು ಟೆಂಪಲ್ ಇದೆ, ಪ್ರತ್ಯಂಗಿರ ಭಗವತಿ ಯೋಗೇಶ್ವರಿ ಟೆಂಪಲ್, ಆ ದೇವಿಗೆ ಆರಾಧನೆ ಮಾಡೋದೇ ಆ ರೀತಿ. ಅಂದರೆ ದಿನನಿತ್ಯ ಕೋಳಿ ಕೊಡ್ತಾರೆ. ಕೋಳಿ ಕೊಟ್ಟು ಅದರದ್ದು ನೈವೇದ್ಯ ಮಾಡ್ತಾರೆ. ಸೊ ಆ ದೇವಿನ ಆರಾಧನೆ ಮಾಡೋದೇ ಆ ಸ್ಟೈಲಲ್ಲಿ. ಸೊ ಹಾಗಾಗಿ ದಿನನಿತ್ಯ ಅಲ್ಲೇ ಬೇಕಲ್ವಾ. ಜೊತೆಗೆ ಅದು ಮತ್ತು ಮದ್ಯಪಾನ ಆ ಥರದ್ದೇ ಇರೋದು. ಆ ಕಲಾಚಾರ ಇರೋದು ಹಾಗೆ. ಅದು ಫ್ರಮ್ ಕೇರಳ ಅದು ಆ್ಯಕ್ಚುಲಿ ಒರ್ಜಿನ್. ನಮ್ಮ ಟೆಂಪಲ್ದು ಒಂದು 25 ವರ್ಷ ಆಯಿತು ಪ್ರತಿಷ್ಠಾಪನೆ ಆಗಿ. ಸೊ ಅದರದ್ದು ಉತ್ಸವ ಬೇರೆ ಈ ಜನವರಿಲಾಗುತ್ತೆ. ಅಜ್ಜಿ ಬಂದರು ನೋಡಿ. ಹಲೋ, ಯಾರು ಬಂದರು ನೋಡ್ತೀರಾ? ಯಾರು ಬಂದರು ನೋಡ್ತೀರಾ? ಹಲೋ, ಸ್ಮೈಲಾ?
ಈಶಾ ನಿಂದು ಬೇರೆ ಈಶನ್ ಬೇರೆ ಓಣಿದು ಆಯ್ತಾ ಟ್ರಿಪ್ಪು ನೋಡಿ ಈಶನ್ ಬೇರೆ ಫುಲ್ ಎಕ್ಸೈಟ್ಮೆಂಟು. ಬಾಡ ನನ್ನ ದೊಡ್ಡ ಸ್ವಾಮಿ ಬಿಸಿಲಿಟ್ಟು ಚಂದಿದ್ರ ಮೊಮ್ಮಗನೇ ಹೋಗು ಆಯ್ತು ಹೋಗು ಬಾಯ್. ಏನವ ಹಿಂಗೆ ಮಾಡಿಬಿಟ್ಟೆ? ಬೇಡನಾ ಅಮ್ಮಮ್ಮ? ಬೇಡವಾ ಅಮ್ಮಮ್ಮ ಬೇಡವಾ ನಿಂಗೆ? ಅಮ್ಮಮ್ಮ ಹೋಯ್ತು, ಅಮ್ಮಮ್ಮ ಟಾಟಾ ಹೋಯ್ತು. ಹಗ್ ಅಂತ ಆನ ಏನು ಇಷ್ಟು ಇದ್ಯಾವಾಗಿಂದ ಆಟ ಶುರು ಮಾಡ್ಕೊಂಡು ಅಲ್ಲಿ ಏನೋ ಎತ್ತೆ ತಗೊಳ್ಳೋದು ಅಮ್ಮ ಇದ್ಯಾವಾಗಿಂದ ಶುರು ಮಾಡ್ಕೊಂಡು ಆಟ? ನಾನು ಇದರಲ್ಲಿರ್ಬೇಕಾದ್ರೆ ಮೈಸೂರಲ್ಲಿರ್ಬೇಕಾದ್ರೆ ಕೇಳ್ಕೊಂಡಿದ್ದಂದರೆ ಅವ್ನು ಬಂದು ಕೇಳ್ಕೊತ ಇದ್ದ, ಹಾಕಿದ್ದೆ ನಾನು. ಈಗ ನೋಡಿದ್ರೆ ಯಾವುದೋ ಸಿಕ್ಬಿಟ್ಟಿದೆ ಫುಲ್ ಪೂರ್ತಿಯಾಗಿ ಹಾಕ್ಕೊಂಡು ಸ್ಟೈಲಿಶ್ ಆಗಿ ಡಬ್ಬಂತು. ಕಾರೇನು ಮರಗುದ್ಬಿಟ್ಟಿದ್ದಾರೆ ಅಂತ, ಐ ಮೀನ್ ಗಾಡಿ ಆಟೋ ನೋಡೋದು. ನನ್ನ ಗಾಡಿಗೆ ನನ್ನ ಮಾಡಿದ್ದಾರೆ ಅಂತ. ಬ್ರೇಕ್ ಫೇಲ್ ಅದಾ? ಕಾರ್ ಇತ್ತಲ್ಲ ಈ ಕಡೆ ಹೈಟ್ ಗೊತ್ತಾಗಿಲ್ಲ ಅನ್ಕೊತೀನಿ. ಹೌದಾ? ಎಲ್ಲ ಹೊಡೆದು ಬಿಟ್ಟಿದೆ. ಅದು ಏನು ಮಾಡೋದು ಗೊತ್ತಾ, ಅವರು ಪಕ್ಕದಲ್ಲಿ ನೋಡ್ಕೊಂಡಿಲ್ಲ, ಸೀದಾ ಬಂದವರೆ ಮರ ಹಿಂಗೆ ಅಡ್ಡ ಬಂದಿದೆ, ಗುದ್ದಿರೋದು ಗಾಡಿ ಮೇಲೆ ಹತ್ಕೊಂಡು ನನ್ನ ಗಾಡಿ ಪಕ್ಕ ಇಷ್ಟಿಷ್ಟು ಗ್ಯಾಪಲ್ಲಿ ನಿಂತಿರೋದು. ಏನೂ ಆಗಿಲ್ಲ ಅಷ್ಟೇ. ಅವ್ರಿಗೆ ಅದೇ ಏನೋ ಸ್ವಲ್ಪ ತಲೆಗೆಟ್ಟಾಯ್ತು ಅಂತ ಹೇಳಿದ್ರು. ಅದೇ ಇಷ್ಟು ತನಕ ವಿಚಾರಿಸ್ತಾ ಇದ್ದೆ. ಅವ್ರ ಮಗ ಬಂದ್ಬಿಟ್ಟು ಗಾಡಿ ಇಟ್ಕೊಳ್ಳೋದು ದಡ್ಡ ಅಂತ. ನಾನು ದಡ್ ಸೌಂಡ್ ನಾನು ನೋಡಿ ಸುಮ್ಮನೆ ಹೋಗ್ಲಿ ಬಿಡು ಅಂತ. ಆಯ್ತು ನೀನು ನೋಡಪ್ಪ, ಸಾಕು ನೋಡಪ್ಪ. ಅದು ಇದು ಫೋನಲ್ಲಿ ಕೆಲಸ ಮಾಡಿಕೊಂಡು 6:30 ಆಗೇ ಹೋಯಿತು. ಮೂಲೆ ಮೇಡಮ್ ಇಲ್ಲೇ ಇರ್ತಾರೆ. ಈಗ ನಾನು ಮನೆಗೆ ಹೊರಡ್ತೀನಿ. ಅದೊಂದು ಸ್ವಲ್ಪ ವರ್ಕೆಲ್ಲ ಬ್ಯಾಲೆನ್ಸ್ ಇದೆ. ಸೊ ಮುಗಿಸ್ಕೊಂಡು ಮತ್ತೆ ಅಗೇನ್ ಸಿಗುತ್ತಾರೆ. ನಾನು ಇಲ್ಲೇ ಇರ್ತೇನೆ. ಅವನಿಗೂ ನಿದ್ದೆ ಇಲ್ಲ, ನನಗಂತೂ ಎಸ್ಪೆಷಲ್ ನಿದ್ದೆ ಇಲ್ಲ. ಇವರಿಬ್ಬರು ಒಂಚೂರು ನಿದ್ದೆ ಮಾಡ್ಕೊಂಡವ್ರೆ. ನನಗಂತೂ ಚಾನ್ಸೇ ಇಲ್ಲ. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತದೆ ಫುಲ್ ಟೈರ್ಡ್ ಆಗಿದೆ ಅಂತ. ಹಾಂ ಹೌದು. ನಾಳೆ ನಿದ್ರೆ ಮಾಡಿಲ್ಲ ಅಂತ ಅಂದರೆ ಇಲ್ಲ, ನಿದ್ದೆ ಮಾಡ್ತಾನೆ. ಫುಲ್ ಪೀಸ್ ಆಗಿರುತ್ತಲ್ಲ. ನಾನು ಇಷ್ಟ ಅಷ್ಟೇ. ಅಂದರೆ ಡಿಸ್ಟರ್ಬ್ ಮಾಡೋಕ್ಕೆ ಯಾರು ಇರೋಲ್ಲ ಅಂತ. ಅಂದರೆ ಸಾರಿ, ಡಿಸ್ಟರ್ಬ್ ಮಾಡೋಕ್ಕೆ ಯಾರು ಇರೋ ಅಂತಂದ್ರೆ ಗಲಾಟೆ ಮಾಡೋಕ್ಕೆ ಯಾರು ಇರೋಲ್ಲ, ಅದಕ್ಕೆ. ಆಯಿತು. ಸುಬಿ ಬಾಯ್, ನೋಡಿ ಬರ್ತೀನಿ. ಏನು ನಿದ್ದೆ ಮಾಡ್ತೀನಿ. ಆಯ್ತಾಯ್ತು, ಬೈಲಿ. ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದೆ. ಏನೋ ಒಂದು ಮಾಡ್ದಲ್ಲ, ಏನೋ ರಿಯಾಕ್ಷನ್ ಮಾಡ್ದಲ್ಲ, ಏನು ಹಾಂ ನಾನು ಸುಬ್ಬಿಗೆ ಮೊಸರನ್ನ ಕಟ್ಕೊಡಿ ಅಂತ ಹೇಳಿದೆ ನಾನು. ಅದಕ್ಕೆ ಹಾಂ, ಅಲ್ಲಿಂದ ತಗೊಂಡು. ಹೌದಾ? ಮತ್ತೆ ಹೇಳೋದಲ್ವಾ? ಹಾಂ, ಪೂರ್ತಿ ಹೋಗ್ಬಿಟ್ಟಿದ್ಯಾ? ಹಾಂ, ಪೂರ್ತಿ ಹೋಗ್ಬಿಟ್ಟಿದ್ಯಾ? ಸ್ಟೇ ಅಂತ ಹೇಳಿ ಹುಡುಗ ಹಂಗೇ ಸ್ಟೇ ಆಗಿದೆ. ನನ್ನ ಬಾಮೈದ ಮೌಲ್ಯ ಮಾಡಿದ್ದು ಏನು ಮಾಡಿಕೊಟ್ಟವಳು? ಎಗ್ ರೈಸ್, ಆಮ್ಲೆಟ್, ಕಬಾಬ್. ನನಗೋಸ್ಕರ ಮಾಡಿಕೊಟ್ಟಿದ್ದಾಳೆ. ಥ್ಯಾಂಕ್ ಯು ತಗೊಂಡು ಕೊಟ್ಟಿಗೆ ಹೆಚ್ಚಿನ. ಬಾಯ್, ಸಿ ಯು, ಬಾಯ್, ಗುಡ್ ನೈಟ್. ಟೈಮ್ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾಕಂತಂದರೆ ನೀವು ಅವಾಗ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. 10 ಗಂಟೆ ಇವಾಗ ಬಂದಿದೆ. ಈಗ ನಾವು ತಿಂದುಬಿಟ್ಟು ಮಲ್ಕೊಂಡ್ರೆ ಫುಲ್ ನಿದ್ರೆ ಮಾಡ್ಕೊಂಡು ಸ್ವಲ್ಪ ರಿಫ್ರೆಶ್ ಆಗ್ಬೋದು ಅಂತ. ಯಾಕಂದರೆ ನಿದ್ರೆ ಹಾಗೇ ಇಲ್ಲ. ಹೌದು.
ಸೊ ಇದಾಗಿದ್ದು ಡಾರ್ಲಿಂಗ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಪಾಪ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಥ್ಯಾಂಕ್ ಯು ಡಾರ್ಲಿಂಗ್ಸ್ ಬಾಯ್